ಮೆಡಿಕಲ್ ಶಾಪಿಗೆ ಬರ್ತಕ್ಕಂತ ಕಸ್ಟಮರ್ಗೆ ಒಟ್ಟು ಫಾರ್ಮಸಿಸ್ಟ್ ಎದ್ದು ನಿಂತು ಮಾತಾಡಿಸ್ಬೇಕು. ಇರ್ಲಿಲ್ಲ ಅಂದ್ರ ಅವ್ರು ತಗೊಂಡಿರ್ತಕ್ಕಂತ ಟ್ಯಾಬ್ಲೆಟ್ಸ್ ಒಟ್ಟು ಆರಾಮಾಗಂಗಿಲ್ಲ. ನಾವ್ ಎದ್ದು ಯಾವತ್ತಿನ ತನಕ ಕಸ್ಟಮರ್ ಜೊತೆ ಮಾತಾಡಿ ಮೆಡಿಸಿನ್ ಕೊಡ್ತೀವಲ್ಲ, ಅದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಬೇರೆನೆ ಇರ್ತದ. ಮೊನ್ನೆ ಏನಾಗಿತ್ತು, ನಮ್ಮ ಮೇನ್ ಕೌಂಟರ್ದಾಗ ನಮ್ಮ ಹುಡುಗರು ಕಸ್ಟಮರ್ಗೆ ಮೆಡಿಸಿನ್ ಕೊಡಾಕತ್ತಾರ. ಒಂದ್ 4 ಕಸ್ಟಮರ್ ಅಟ್ ಎ ಟೈಮ್ ಬಂದಾವ. ಅದ್ರೊಳಗೆ 2 ಕಸ್ಟಮರ್ಗೆ ಮೆಡಿಸಿನ್ ಕೊಟ್ಟಾರ, ತಗೊಂಡಾರ, ಬಿಲ್ಲು ಪೇ ಮಾಡಿದಾರ. ಬಟ್ ಯಾವಾಗ ನಾ ಎದ್ದು ಮಾತಾಡ್ಸ್ತೀನಿ ಒಂದ್ 2 ಮಾತು ಅಂತ ಹೇಳಿ ಹಂಗ ಸಣ್ಣ ಹಿಂಗ ಆ ಕಡೆ ಮೆಡಿಕಲ್ ಶಾಪ್ ನೋಡ್ಕೋತ ಟೈಮ್ ಸ್ಪೆಂಡ್ ಮಾಡಾಕತ್ತಾರ. ನಾನ್ ಜಸ್ಟ್ ಹಿಂಗ್ ನೋಡ್ದೆ, ನೋಡ್ಕೊಳ್ಳಿ ಮಾತಾಡಿಸಿದೆ ಅವ್ರಿಗೆ. ಏನ್ರಿ ಗೌಡ್ರ ಆರಾಮದಿರಿ ಅಂತ ಹೇಳಿ. ಆರಾಮದಾರ ಸರ್, ನೀವ್ ಆರಾಮದಿರಿ ಅಂತ. ಆರಾಮದಾರಿ ಅಂತೇನೆ. ಯಾಕ್ರಿ ಯಾರಿಗ್ ಮೆಡಿಸಿನ್ ಬೇಕಾಗಿತ್ತು ಅಂತ ಕೇಳಿದೆ. ಕೇಳಿದ್ಕೂಡ್ಲೆ ಏನಿಲ್ಲ ಸರ್, ಮದರ್ಗೆ ಆರಾಮಿಲ್ಲಾಗಿತ್ತು, ಮೆಡಿಸಿನ್ ತಗೊಂಡ್ ಹೋಗಾಕ್ ಬಂದಿದ್ದೆ ಅಂತಂದ. ಮದರ್ಗೆ ಆರಾಮಿಲ್ಲ ಅಂತ ಅಂದ್ಕೂಡ್ಲೆ ನಾನು ಎದ್ದು ಹೋಗಿ ಕೇಳಿದೆ, ಯಾಕ್ರಿ ಏನಾಗೈತಿ ಅಂತ ಹೇಳಿ. ಏನಿಲ್ರಿ, ಬಹಳ ದಿವಸ ಬೆಡ್ ರೆಸ್ಟ್ ಅದಾರ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು, ಬೆಡ್ ಸೋರ್ ಆಗಿತ್ತು, ಅದಕ್ಕ ಮೆಡಿಸಿನ್ ಬರ್ದ್ ಕೊಟ್ಟಾರಿ, ತಗೊಂಡ್ರಿ ಅಂತ. ನೋಡ್ದೆ ಮೆಡಿಸಿನ್ ಕರೆಕ್ಟ್ ಕೊಟ್ಟಾರ, ಸೋರಿ ಏನ್ ತಲೆಗೆಡ್ಸೋಬೇಡ್ರಿ, ಆರಾಮಾಗುತ್ತೆ ತಗೋರಿ ಅಂತಂದೆ. ಮದರ್ಗೆ ಆರಾಮಿಲ್ಲ ಅಂತ ಅಂದ್ಕೂಡ್ಲೆ ನಾನು ಏನ್ ಮಾಡಿದೆ, ಒಂದ್ ಮಾತು ಕೇಳಿದೆ, ಏನಾಗೈತ್ರಿ ಅಂತ ಹೇಳಿ. ಬೆಡ್ ಸೋರ್ ಭಾಳ ಆಗೈತ್ರಿ ಅಂತಂದ. ಬೆಡ್ ಸೋರ್ ಭಾಳ ಆಗಿದ್ರೆ ಮತ್ತೆ ವಾಟರ್ ಬೆಡ್ ಯೂಸ್ ಮಾಡ್ಬೇಕಿಲ್ರಿ ಅಂತಂದ. ವಾಟರ್ ಬೆಡ್ ಕಾಸ್ಟ್ ಜಾಸ್ತಿ ಅದ ಸರ್, ನನಗೇನ್ ಅಷ್ಟ ಆಗಂಗಿಲ್ಲ, ನೋಡೋಣ್ರಿ ಅಂತಂದ್ರು. ನನ್ ಕಡೆ ರೆಂಟ್ ಬೇಸ್ ಮ್ಯಾಗ ಅದರಿ, ನೀವ್ ತಗೊಂಡ್ ಹೋಗ್ರಿ, ಆಮೇಲೆ ನೀವ್ ಎಷ್ಟು ಯೂಸ್ ಮಾಡ್ತೀರಿ ಅದ್ರ ಮ್ಯಾಗ ನಾನ್ ನಿಮಗ್ ಅಮೌಂಟ್ ಹೇಳ್ತೀನಿ, ನೀವು ತಗೊಂಡ್ ಹೋಗ್ರಿ ಅಂತ ಹೇಳಿ ಅವರಿಗೆ ಆ ವಾಟರ್ ಬೆಡ್ ಕೊಟ್ಟೆ. ವಾಟರ್ ಬೆಡ್ ಕೊಟ್ಟಾದ ನಂತರ ಸುಮಾರು 20-25 ದಿವಸ ಆದ್ಕೂಡ್ಲೆ ಅವರು ಮದರ್ ತೀರ್ಕೊಂಡ್ರು, ಎಕ್ಸ್ಪೈರ್ ಆದ್ರು. ಆಮೇಲೆ ಅವ್ರು ವಾಟರ್ ಬೆಡ್ ಕೊಡಾಕ್ ಬಂದ್ರು ವಾಪಸ್ ನನಗ. ಆರಾಮಾಗಿರಿ ಅಂತ ಕೇಳಿದೆ. ಆರಾಮ್ ಇಲ್ರಿ ಸರ್, ಮದರ್ ಎಕ್ಸ್ಪೈರ್ ಆದ್ರ ಅಂತಂದೆ. ಸ್ವಲ್ಪ ಶಾಕ್ ಆಯ್ತು, ಮೂಡ್ ಆಫ್ ಆಯ್ತು. ಆಮೇಲೆ ನಾನು ವಾಟರ್ ಬಿಲ್ ಎಷ್ಟಾಯ್ತು ನೋಡಿ ಸರ್ ರೆಂಟ್ ಅಂತದೆ. ನಾನು ಪೇಷಂಟ್ ಆರಾಮಾಗಿ ಬಂದ್ರೆ ಅಷ್ಟೇ ತಗೋತೀನಿ. ಆರಾಮಾಗಿ ಬರಲಿಲ್ಲ ಅಂದ್ರೆ ನಾವು ಯಾವ್ದು ಏನು ನಾವು ರೆಂಟ್ ಬೇಸ್ ಮ್ಯಾಗ ಏನ್ ಇಕ್ವಿಪ್ಮೆಂಟ್ಸ್ ಕೊಡ್ತೀವಲ್ಲ, ಈ ಫೋಲ್ಡೇಬಲ್ ಕಾಟ್ ಆಗ್ಲಿ, ಆಮೇಲೆ ಈ ವಾಕರ್ ಆಗ್ಲಿ, ವೀಲ್ ಚೇರ್ ಆಗ್ಲಿ, ವಾಟರ್ ಬೆಡ್, ಏರ್ ಬೆಡ್, ಇದರದ ಅಮೌಂಟ್ ನಾವು ಆಕ್ಚುಲಿ ಪೇಷಂಟ್ ಆರಾಮಾಗಿ ಬಂದ್ರೆ ಅಷ್ಟೇ ತಗೋತೀವಿ. ಆರಾಮಾಗಿ ಬಂದ್ರೆ ಅಂದ್ರೆ ನಾವು ತಗೊಳಂಗಿಲ್ಲ. ಸೊ ನಾವು ತಗೊಳ್ಳಿಲ್ಲ. ಅದಾದ ಕೂಡಲೇ ಅವ್ರು ಬಹಳ ಸ್ವಲ್ಪ ಕಣ್ಣೀರ್ ಹಾಕಿದ್ರು. ಅದಾದ ನಂತರ ಒಂದ್ ಮಾತು ಹೇಳಿದ್ರು ಅವರು, ಸರ್ ನಿಮ್ಮಂತವ್ರು ನಮ್ಮ ಸಮಾಜಕ್ಕೆ ಬಹಳ ಮಂದಿ ಬೇಕ್ರಿ ಅಂತಂದೆ. ಯಾಕ್ರಿ ಅಂತಂದೆ. ಏನಿಲ್ಲ ಸರ್, ನೀವು 25 ದಿವಸ ನನಗ ವಾಟರ್ ಬಿಡ್ ಕೊಟ್ಟಿರಿ ಮದರ್ಗೆ. ಫಸ್ಟ್ ದಿವಸ ವಾಟರ್ ಬಿಡ್ ಹಾಕಿದ ಕೂಡಲೇ ನಮ್ಮ ಮದರ್ ಸೆಕೆಂಡ್ ದಿವಸ ಹೇಳಿದಾರ, ಇದು ಮಸ್ತ್ ಕೂಲ್ ಆಗೈತಿ ನೋಡು, ಬಹಳ ಇರಿಟೇಷನ್ ಆಗತ್ತಿತ್ತು, ಆರಾಮ್ ಅನ್ಸಾತೈತಿ ನನಗ, ಬಹಳ ಖುಷಿ ಆಗತೈತಿ, ಬಹಳ ಇರಿಟೇಷನ್ ಇತ್ತು, ಹೆಂಗ ನೀವು ಹೇಳ್ಕೊಲಿ ನಿಮ್ಗ ಅಂತ ನಾ ಅನ್ಕೊಳತೀನಿ, ನೀನ ತಿಳ್ಕೊಂಡ ತಂದ್ ಕೊಟ್ಟಿ ನೋಡಪ್ಪ ನನಗ ಅಂತ ಹೇಳಿ ಅವ್ರ ಮಗಗ ಪ್ರೀತಿಲೇ ಹೇಳ್ರಂತ. ಅದಾದ್ಕೂಡ್ಲೆ ನಮ್ಗೆ ನಿಮ್ದ ನೆನಪು ಬಂದ್ ಸರ. ಮದರ್ ತೀರ್ಕೊಂಡ್ ಕೂಡ್ಲೇನ ಫಸ್ಟ್ ನೆನಪು ಬಂದಿತ್ತು ನಿಮ್ದ. ಯಾಕಂತಂದ್ರ ಇರೋ 20-25 ದಿವಸ ಅವ್ರನ್ನ ಖುಷಿಲೇ ತ್ರಾಸ ಇರ್ಲಾರ್ದ ಕಳ್ಸಿದಿವಲ್ರಿ, ಅದು ನನಗ ಬಹಳ ಸಮಾಧಾನ ಅನಿಸ್ತ್ರಿ. ಬಹಳ ಏಜ್ ಆಗಿತ್ತು, ಬಹಳ ಇರಿಟೇಟ್ ಮಾಡ್ಕೊಳಕತ್ತಿದ್ರು. ಅದಕ್ಕ ನೀವು ಕೊಟ್ಟಿದ್ ಬಹಳ ಅನುಕೂಲ ಆತ್ರಿ ಅಂತ ಹೇಳಿದ್ರು. ಇರ್ಲಿ ಸರ್, ನಮಗೂ ದೇವ್ರು ಕೊಟ್ಟಾನ, ನಾವ್ ನಿಮಗ್ ಮಾಡ್ತೀವಿ, ನೀವು 4 ಮಂದಿಗೆ ಮಾಡ್ರಿ ಅಂತ ಹೇಳಿ ಕಳಿಸಿದೆ ನಾನು. ಸೊ ಒಂದ್ ಏನ್ ಹೇಳ್ತೀನಿ, ಎಲ್ಲಾ ಫಾರ್ಮಸಿಸ್ಟ್ಗಳು ಎದ್ದು ಕಸ್ಟಮರ್ ಜೊತೆ ಮಾತಾಡೋದ್ ಬರ್ರಿ. ನೀವ್ ಎಲ್ಲಿ ತನಕ ಕಸ್ಟಮರ್ ಜೊತೆ ಮಾತಾಡಂಗಿಲ್ಲಲ್ಲ, ಅಲ್ಲಿ ತನಕ ಅವ್ರ ಮನೆಯೊಳಗೆ ಇರ್ತಕ್ಕಂಥ ಹೆಲ್ತ್ ಪ್ರಾಬ್ಲಮ್ಸ್ ನಿಮಗ್ ಗೊತ್ತಾಗಂಗಿಲ್ಲ. ನೀವು ಅವ್ರಿಗೆ ಆಗ್ತಕ್ಕಂಥ ಹೆಲ್ತ್ ಪ್ರಾಬ್ಲಮ್ಸ್ ಏನಾದ್ರೂ ನೀವು ಸೊಲ್ಯೂಷನ್ ಕೊಟ್ರಿ ಅಂತಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ಬೇರೆನೆ ಇರುತ್ತೆ. ಬಹಳ ಚಲೋ ರೆಸ್ಪಾನ್ಸ್ ಬರುತ್ತೆ, ಟ್ರಸ್ಟ್ ಡೆವಲಪ್ ಆಗುತ್ತೆ. ಸೊ ಪ್ರತಿಯೊಬ್ಬ ಫಾರ್ಮಸಿಸ್ಟಿಗೆ ಹೇಳ್ತೀನಿ, ಎದ್ದು ವರ್ಕರ್ಸ್ ಆಗ್ಲಿ, ನಿಮ್ ಸ್ಟಾಫ್ ಆಗ್ಲಿ ಮೆಡಿಸಿನ್ ಕೊಡ್ತಿರ್ತಾರ, ಕೊಡ್ಲಿ, ಬಟ್ ನೀವು ಕಸ್ಟಮರ್ ಜೊತೆ ಮಾತಾಡ್ಕೊತಿರುತ್ತದೆ, ಅದ್ರ ಒಂದು ಇಂಪ್ಯಾಕ್ಟ್ ಬಹಳ ಮಸ್ತ್ ಇರ್ತದ. ಐ ಥಿಂಕ್ ಎಲ್ಲಾ ಫಾರ್ಮಸಿಸ್ಟ್ಗೂ ಇದ್ರ ಅನುಭವ ಆಗೈತೆ ಅನ್ಕೊಂಡಿನಿ. ಬಟ್ ಆದ್ರೂ ಇದನ್ನ ಯಾವತ್ತೂ ನಾವು ಬಿಡಬಾರ್ದು, ಗ್ಯಾಪ್ ಕೊಡಬಾರ್ದು. ಪ್ರತಿಯೊಂದು ಕಸ್ಟಮರ್, ಪುವರ್ ಕಸ್ಟಮರ್ ಬರ್ಲಿ, ರಿಚ್ ಕಸ್ಟಮರ್ ಬರ್ಲಿ, ಯಾರೇ ಬರ್ಲಿ, ಎದ್ದು ನಿಂತು ನೀವು ಮಾತಾಡ್ಬೇಕು. ಆ ತರ ಒಂದು ಸಿಸ್ಟಮ್ ಡೆವಲಪ್ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಫಾರ್ಮಸಿಸ್ಟಿಗೆ ವ್ಯಾಲ್ಯೂ ಬರುತ್ತೆ ಸಮಾಜಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.